ಒಂದು 50, 60, 70 ಸೊ ಈ ಒಂದು ಬಜೆಟ್ ರೇಟಲ್ಲೇ ಸಿಗುತ್ತೆ. ಹೆಲೋ ಅಂತ ಸತೀಶ್ ಶಾರುಖ್ ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಗದಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಒಂದು ಸ್ಪಾಟಿಗೆ ಬಂದಿದ್ದೀನಿ. ತಮ್ಮನೆಲ್ಲ ನೋಡಿರ್ತೀರಾ. ಸೊ ಇವತ್ತು ನಾನು ಬಂದಿರೋ ಸ್ಪಾಟ್ ಬಂದು ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ ಅಪ್ಪ. ಸೊ ಆಲ್ಮೋಸ್ಟ್ ಈ ಜಾಗಕ್ಕೆ ನಾನು ಬಂದು ಸುಮಾರು ನಿಯರ್ಲಿ ಒಂದು 2 ವರ್ಷ ಆಗ್ತೈತೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಬಂದು ನಿಮಗೆ ಸೌತ್ ಇಂಡಿಯನ್ ತಿಂಡಿ ಪದಾರ್ಥಗಳು, ಓಪನ್ ಬಟರ್ ಮಸಾಲೆ ದೋಸೆ ಇರಲಿ ಅಥವಾ ಗೀ ಪುಡಿ ಇಡ್ಲಿ, ಆಲ್ ಓವರ್ ವರ್ಲ್ಡ್ ಪಾಪ್ಯುಲರು, ನಮ್ಮ ಬೆಂಗಳೂರೇ ಫಸ್ಟ್ ಅಂತ ತಿನ್ಕೊಳ್ಳಿ. ಸೊ ಆ ಡಿಶ್ ಸಿಗುತ್ತೆ. ಅವೆಲ್ಲ ಸ್ವಲ್ಪ ಬಜೆಟ್ ರೇಟಲ್ಲಿ ಎಲ್ಲ ನಿಮಗೆ ಆಲ್ಮೋಸ್ಟ್ ಒಂದು 50, 60, 70 ಸೊ ಈ ಒಂದು ಬಜೆಟ್ ರೇಟಲ್ಲೇ ಸಿಗುತ್ತೆ. ಆ ಒಂದು ಕಾರಣನ ಲಾಸ್ಟ್ ಟೈಮ್ ಬಂದಿದ್ದು ಮತ್ತೆ ಆಲ್ಮೋಸ್ಟ್ ಒಂದು ₹5 ಹಬ್ಬ ಅಂತ ಇನ್ಕ್ರೀಸ್ ಆಗೈತೆ ಅಷ್ಟೇ. ಸೊ ಆಲ್ಮೋಸ್ಟ್ ಮೇ ಬಿ ಒಂದು 50, 60, 70 ಈ ಒಂದು ರೇಂಜಲ್ಲೇ ಸಿಗ್ತದೆ. ಸೊ ಅದನ್ನ ಟ್ರೈ ಮಾಡೋಣ. ಕಪಲ್ ಸೇರಿ ಇದನ್ನು ಸ್ಟಾರ್ಟ್ ಮಾಡಿದ್ದು ಮಾದೇಪುರ ಗರುಡಾಚಾರ್ ಪಾಲ್ಯ ಬ್ರಿಗೇಡ್ ಮೆಟ್ರೋಪೊಲಿಸ್ ಅನ್ನೋ ಒಂದು ಟೆಕ್ ಪಾರ್ಕ್ ಐತೆ. ಅದರೊಳಗೇನೆ ನಿಮಗೆ ಲೊಕೇಟ್ ಆಗಿರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ನನ್ನ ಬ್ಯಾಕ್ ಸೈಡ್ ನೋಡ್ತಿದ್ದೀರಲ್ಲ, ಸೊ ಫುಲ್ಲು ಈ ಟೆಕ್ ಪಾರ್ಕು ಕ್ರೌಡು ಅವ್ರುಗಳೇ ಜಾಸ್ತಿ ಇರೋದು. ಸೊ ಲೈಟಾಗಿ ಸ್ವಲ್ಪ ಟೈರ್ಡ್ ಇದ್ದೀನಿ. ಸೊ ವರ್ಕು ಶಿಫ್ಟ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಹಂಗೆ ಬಂದು ಇಲ್ಲಿ ಜಾಯಿನ್ ಆಗ್ತಿದ್ದೀನಿ. ಸೊ ನೋಡೋಣ, ಆಲ್ಮೋಸ್ಟ್ ಒಂದು 2ರಿಂದ 3 ಟೈಮ್ ಟ್ರೈ ಮಾಡೋಣ. ದಿ ಸೇಮ್ ಟೈಮ್ ಬಂದು ಇವ್ರ ಹತ್ರ ಈ ಮಿನಿ ಟಿಫನ್ ಬಂದು ಭಾಳ ಸ್ಪೆಷಲು. ಸೊ ಮಿನಿ ಟಿಫನ್ ಟ್ರೈ ಮಾಡೋಣ. ಇಫ್ ಯು ಆರ್ ಲುಕಿಂಗ್ ಫಾರ್ ಒಂದು ಬಜೆಟ್ ರೇಟಲ್ಲಿ ಒಂದೊಳ್ಳೆ ತಿಂಡಿ ಸ್ಪಾಟ್ ಹುಡುಕ್ತಿದ್ರೆ ಈ ಜಾಗ ನಿಮಗೆ. ಸೊ ಅದು ವರ್ತಾ ಇಲ್ವಾ ಅಂತ ಎಂಡಲ್ಲಿ ತಿಳಿಸ್ತೀನಿ. ಪರ್ಟಿಕ್ಯುಲರ್ಲಿ ಯಾವ ಐಟಮ್ ಟ್ರೈ ಮಾಡ್ಬೋದು, ಓಕೆನಾ? ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟಾಗಿ ನಾವು ಒಳಗೆ ಹೋಗಿ ಒಂದು ವೆಜ್ಜು ಬ್ಯಾಟಿಂಗ್ ಮಾಡ್ಕೊಂಡು ಬರೋಣ, ಬನ್ನಿ. ಮಸಾಲ ದೋಸೆ 130 1 2 3 ಮಸಾಲ ದೋಸೆ. ಇವ್ರ ಹತ್ರ ಸಿಗೋ ಒಂದು 3 ಐಟಮ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ಬಂದು ಜ್ಯೂಸಿಂದ ಹೇಳಿಯೋಣ, ಓಕೆನಾ? ಸೊ ಈ ವೆದರ್ಗೆ ಪರ್ಫೆಕ್ಟ್ ಆಗಿರೋ ಒಂದು ಮ್ಯಾಂಗೋ ಜ್ಯೂಸ್ ಅಂತ ತೊಗೊಂಡಿದ್ದೀನಿ. ಸ್ಪೆಷಲು ಈ ಒಂದು ಗೀ ಪುಡಿ ತಟ್ಟೆ ಇಡ್ಲಿ ಐತೆ. ಅದ್ರ ನಂತರ ಒಂದು ಸ್ಪೆಷಲ್ ಟಿಫಿನು. ಸೊ ಆಲ್ಮೋಸ್ಟ್ ನಿಮಗೆ ಒಂದು 3ರಿಂದ 4 ಐಟಮ್ಸು, ಓಕೆನಾ? ಸೊ ಚೋಚೋಬಾತ್ ಬಂದುಬಿಡುತ್ತೆ. ಸೊ ಚೋಚೋಬಾತ್ ಅಂದರೆ ಗೊತ್ತು, ಒಟ್ಟಿಗೆ ನಿಮಗೆ ಕೇಸರಿ ಬಾತ್ ಇರುತ್ತೆ, ಅದರೊಟ್ಟಿಗೆ ವಡೆ, ಇಡ್ಲಿ, ನಂತರ ಒಂದು ಮಿನಿ ಮಸಾಲೆ ದೋಸೆ ಅಂತ ಕರಿಬೋದು. ಸೊ ಆ ಐಟಮ್ ಬಂದುಬಿಡುತ್ತೆ. ಅದರೊಟ್ಟಿಗೆ ನೆಕ್ಸ್ಟ್ ಬಂದು ವ್ಯಾಪ್ ಓಪನ್ ಬಟ್ರ್ ಮಸಾಲೆ. ಸೊ ಈ ಓಪನ್ ಬಟ್ರ್ ಮಸಾಲೆ ಅನ್ನೋದು ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಸ್ಪೆಷಲ್ ಅಲ್ವಾ? ಬಟ್ ಇವ್ರ ಹತ್ರ ಬಂದು ತಕ್ಕನಾಗೆ ಎಷ್ಟು ತುಪ್ಪ ಹಾಕಬೇಕು ಅಷ್ಟೇ ತುಪ್ಪ ಹಾಕಿ, ಜಾಸ್ತಿ ತುಪ್ಪ ಎಲ್ಲ ಹಾಕ್ದಿರ ಪರ್ಫೆಕ್ಟಾಗಿ ಒಂದು ಮೈಲ್ಡ್ ಟೆಕ್ಸ್ಚರಲ್ಲಿ ಕೊಡ್ತಾರೆ. ಅದನ್ನ ಲಾಸ್ಟ್ ಟೈಮೇ ಟ್ರೈ ಮಾಡಿದೆ. ಸೊ ಅದಕ್ಕೆ ಈ ಸತಿ ಅದು ನಿಧಿಯಾ ಅಥವಾ ಮೆಹಿಂದ ತೆಗೆದುಬಿಟ್ರೆ ಅಂತ ನೋಡಿ ಕೇಳಿದೆ. ಇದೆ ಅಂತಂದ್ರು. ಗೀ ಪುಡಿ ಇಡ್ಲಿ ಇದೆಯಲ್ಲ, ಸೊ ಇದನ್ನು ಟ್ರೈ ಮಾಡೋಣ. ಸಾಗದಾಗಿದೆ. ಸೊ 2 ವೆರೈಟಿ ಆಫ್ ಚಟ್ನಿ ಕೊಡ್ತಾರೆ. ಇಡ್ಲಿ ಮಾತ್ರ ಸಖತ್ ಮೃದುವಾಗಿದೆಯಪ್ಪ. ಹಿಂಗೆ ಅವ್ರು ಹಾಕಿದ ತುಪ್ಪ ಒಳಗವರೆಗೆ ಇನ್ಫ್ಯೂಸ್ ಆಗೈತೆ. ಜಸ್ಟ್ ನೋಡ್ತಿರ್ಬೋದು ಇಲ್ಲಿ. ಆ್ಯಕ್ಚುಲಿ ನನಗೆ ಇವ್ರ ಹತ್ರ ಇಷ್ಟ ಆಗೋದು ಬಂದು ಇವರ ಪುಡಿ. ಬೇರೆ ಕಡೆ ಸಿಗೋ ಪುಡಿಗಿಂತ ಇವ್ರದ್ದು ಸ್ವಲ್ಪ ಯುನಿಕ್ ಆಗಿರುತ್ತೆ, ಅದು ನನಗೆ ಭಾಳ ಇಷ್ಟ. ಸೊ ಅದರೊಟ್ಟಿಗೆ ಚಟ್ನಿ ಲೈಟಾಗಿ ಹಾಕ್ಕೊಂಡು ತುಪ್ಪದ ಗಮನಲ್ಲೇ ಆರಾಮಾಗಿ ಹೋಗ್ಬೋದು. ಸೊ ನಿಮಗೆ ಗೀ ಪುಡಿ ಇಡ್ಲಿ ಇಷ್ಟ ಅಂತಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ, ಸಗದಾಗಿರುತ್ತೆ. ಡಿಪ್ ಇಡ್ಲಿ ಐತೆ, ಆಮೇಲೆ ನಾರ್ಮಲು ಈ ಮಿನಿ ಇಡ್ಲಿ ಅಂತೀವಲ್ಲ,
ಸೊ ಬಟನ್ ಇಡ್ಲಿ ಬೇಜಾನ್ ವೆರೈಟಿ ಐತೆ ಇದಕ್ಕೆ ಹೆಸರು ಕರಿಯೋದು. ಸೊ ಅದು ಸಿಗುತ್ತೆ, ಇಲ್ಲಾಂತಂದರೆ ಪ್ಲೇನಾಗಿ ಇಡ್ಲಿ ಸಾಂಬಾರು ಈ ಥರ ಬೇಕಂತೂ ಸಿಗುತ್ತೆ. ಸೊ ಆರಾಮಾಗಿ ತಗೊಂಡು ಬಾರಿಸಿ. ಬಟ್ ನನ್ನ ಫೇವ್ರೇಟು ಮಸ್ಟು ಟ್ರೈ ಒಂದು ಐಟಮಲ್ಲಿ ಈ ಒಂದು ಐಟಮ್ ಸೇರುತ್ತೆ ಗುರುವೆ. ತುಂಬ ಆರಾಮಾಗೆ ಅದನ್ನು ಖಾಲಿ ಮಾಡಿ. ಸೊ ತುಪ್ಪ ಜಾಸ್ತಿ ಇರೋಲ್ಲ, ತುಪ್ಪ ಬಂದು ಮೈಲ್ಡ್ ಆಗಿರುತ್ತೆ, ಅಂದರೆ ನಿಮಗೆ ಮಗುಕ್ಕೆ ಹೊಡೆಯಲ್ಲ, ಆ ತುಪ್ಪ ಹೊಡಿತೀವಿ ಅಂತಲ್ಲ, ಸೊ ಅವೇನು ನಿಮಗೆ ಹೊಡೆಯಲ್ಲ, ಪರ್ಫೆಕ್ಟಾಗಿ ನಿಮಗೆ ಅದೆಷ್ಟು ಬೇಕೋ ಅಷ್ಟು ಹಾಕೋಬೋದು. ಇನ್ನು ಜಾಸ್ತಿನೇ ಬೇಕಂತಂದ್ರೂ ನೀವು ತುಪ್ಪ ಹಾಕೊಳ್ಳಿ, ನೋ ಇಶ್ಯೂ, ಅದು ನಿಮ್ಮ ಇಷ್ಟನೇ. ಈಗ ಬಂದು ಒಂದು ಸ್ಪ್ರೆಡ್ಡು, ಓಕೆನಾ, ಒಂದು ವೈಡ್ ಸ್ಪ್ರೆಡ್ ಥರ ಈ ಒಂದು ಮಿನಿ ಟಿಫನ್ನ ಟ್ರೈ ಮಾಡೋದ. ಸೊ ಉಪ್ಪಿಟ್ಟು, ಆಮೇಲೆ ಕೇಸರಿ ಬಾತು, ಚಟ್ನಿ, ಸಾಂಬಾರು, ಇಡ್ಲಿ, ಒಂದು ಸಿಂಗಲ್ ಇಡ್ಲಿ ಬಂದುಬಿಡುತ್ತೆ. ಮತ್ತು ಈ ದೋಸೆ ನೋಡಿ, ಅಲ್ಲಿ ಪ್ರಿಪೇರ್ ಮಾಡಿದಾಗ ನೋಡಿದೆ ಸಖತ್ ಕ್ಯೂಟಾಗಿತ್ತು ಆ ದೋಸೆ ನೋಡೋಕ್ಕೆ. ಆ ಸೈಜ್ ನೋಡಿ ಪುಟಾಣಿಯಾಗೆ ಇಷ್ಟು. ಈ ಮಿನಿ ಟಿಫನ್, ಮಿನಿ ಮಸಾಲೆ ದೋಸೆ, ಮಿನಿ ಅಂದರೆ ಮಿನಿ ಅಂತ ಕೇಳ್ಪಟ್ಟೆ, ಇದು ಮಿನಿಯಾಗೆ ಇದೆ, ಸಖತ್ತಾಗಿತ್ತು ನೋಡೋಕ್ಕೆ. ಬೇಡಾಗಿ ತಣ್ಣಗಾಯ್ತು, ತಮ್ಮನೇಲಿ ಅವು ಇವು ಅಂತ, ಬಟ್ ಬಿಸಿ ತಿಂದರೆ ಮಾತ್ರ ಸಖತ್ತಾಗಿರುತ್ತೆ ಇದು. ಆಹಾ, ಅದರೊಟ್ಟಿಗೆ ಕಾಂಬಿನೇಷನ್ ಬಂದು ಕೇಸರಿ ಬಾತು, ಪೈನಾಪಲ್ ಕೇಸರಿ ಬಾತು. ಏನಿಲ್ಲ, ಪೈನಾಪಲ್ ಕೇಸರಿ ಬಾತ್ ಸ್ವಲ್ಪ, ಅದರೊಟ್ಟಿಗೆ ಈ ಉಪ್ಪಿಟ್ಟು. ಸೊ ಎರಡು ಮಿಕ್ಸ್ ಮಾಡ್ಕೊಂಡು ಹೋಗಿ ಆ ಸ್ವೀಟ್ ಮತ್ತು ಆ ಖಾರ ಎರಡು ಹಂಗೆ ನಿಮ್ಗೆ ಸೆಟ್ ಆಗುತ್ತೆ. ಓಹೋ, ಮಸ್ಟು ಟ್ರೈ. ಸಪ್ರೇಟಾಗಿ ಕೇಸರಿ ಬಾತ್ ನೀವು ಟ್ರೈ ಮಾಡಿ, ಇಷ್ಟಪಡ್ತೀರಾ. ನಮ್ಮ ಇಂಡಿಯನ್ ಡೋನೆಟ್ ವಡೆ ಇದೆ. ವಡೆ ಏಕ್ದಮ್ ಬಡ ಸೈಜ್ ಅಲ್ಲ, ಒಂದು ಸ್ಮಾಲ್ ಸೈಜೇ, ಬಟ್ ಸಖತ್ ಕ್ರಿಸ್ಪಿಯಾಗಿ ಈ ಸಾಂಬಾರು ಅದ್ಮೇಲೆ ಹಾಕಿ ಅದನ್ನು ಡಿಪ್ ಥರ ತಿಂತಿರಲ್ಲ, ಅವಾಗ ನಿಮಗೆ ಇಷ್ಟ ಆಗುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಬಂದು ದೋಸೆ ಟ್ರೈ ಮಾಡೋಣ. ತಗೊಂಡು ಒಂದು ಮೋಸ್ಟ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಒಂದು 3 ಬೈಟಿಗೆ ಖಾಲಿ ಆಗಿಬಿಡುತ್ತೆ ದೋಸೆ. ಹೋಗೋಣ. ಸೂಪರ್. ಆ್ಯಕ್ಚುಲಿ ರೆಸ್ಟೋರೆಂಟಿನ ಬ್ಯಾಕ್ ಸೈಡಿಗೆ ಬಂದುಬಿಟ್ಟೆ ನಾನು, ಅದೇ ಅವರ ಕಿಚನ್ನು, ಓಕೆನಾ. ಕಿಚನ್ ಬ್ಯಾಕ್ ಸೈಡಲ್ಲಿ ಆರಾಮಾಗೆ ಇಲ್ಲೊಂದು ಸ್ಪಾಟ್ ಇದೆ. ಸೊ ಈ ಸ್ಪಾಟಲ್ಲಿ ನಿಂತು ಆರಾಮಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ. ಬೇಡ ಅಂತಂದರೆ ನೀವು ಕರೆಕ್ಟಾಗಿ ಅವರ ರೆಸ್ಟೋರೆಂಟ್ ಮೇನ್ ಫ್ರೇಮ್ ಇದೆಯಲ್ಲ, ಸೊ ಆ ಕಡೆಯೂ ನಿಮಗೆ ಸೀಟಿಂಗ್ ಇಲ್ಲ, ಆರಾಮಾಗಿ ತಗೊಂಡು ಎಲ್ಲಿ ಬೇಕಾರೋ ಅಲ್ಲಿ ನೀವು ನಿಂತ್ಕೊಂಡು ಕೂತ್ಕೊಂಡು ಆರಾಮಾಗೆ ಸವಿಬೋದು. ಸೊ ಮಿನಿ ದೋಸೆನೇ ಸಗದಾಗುತ್ತೆ, ಮಿನಿ ಮಸಾಲೆ ದೋಸೆ. ಸೊ ಅದರಲ್ಲೂ ಸಹ ನಿಮಗೆ ತುಪ್ಪ ಹಾಕಿ ಸರ್ವ್ ಮಾಡ್ತಾರೆ, ಸಗದಾಗಿದೆ. ಮಿನಿ ದೋಸೆ ತಿನ್ನೋಕ್ಕಿಂತ ನೀವು ಒಂದು ಓಪನ್ ಮಸಾಲೆ ಪಕ್ಕದಲ್ಲಿ ತೊಗೊಂಡಿದ್ದೀನಲ್ಲ, ಸೊ ಇದನ್ನು ತೊಗೊಂಡ್ರೆ ನೀವು ಇನ್ನು ಏನು ಹೇಳೋದು, ಬಾಯಿ ತುಂಬ ಸ್ಪ್ರೆಡ್ ಸಿಗುತ್ತೆ ನಿಮಗೆ ಕಂಪ್ಲೀಟಾಗಿ. ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಸೊ ಇಡ್ಲಿ ಟ್ರೈ ಮಾಡೋಣ. ನೋಡಿ, ಪ್ಲೇನ್ ಇಡ್ಲಿ ತೊಗೊಂಡು ಈ ಸಾಂಬಾರು ಹೇಗಿದೆ ಅನ್ನೋದು ನೋಡೋಣ. ಉಡುಪಿ ಸ್ಟೈಲ್ ಸಾಂಬಾರಲ್ಲ, ಚೆನ್ನಾಗಿದೆ. ಬಟ್ ನನಗೆ ಸಾಂಬಾರು ಉಡುಪಿ ಸ್ಟೈಲ್ ಇದ್ರೇನ ಭಾಳ ಇಷ್ಟ. ನಮ್ಮೂರ ಸ್ವೀಟ್ ಸಾಂಬಾರು ಅದರೊಟ್ಟಿಗೆ ದೋಸೆ ಸಗದಾಗಿರುತ್ತಲ್ಲ, ದೋಸೆನೋ ಇಡ್ಲಿನೋ ಅದ್ಭುತವಾಗಿ ಮಜಾ ಮಾಡ್ಬೋದು. ಓಕೆನಾ? ಸೂಪರ್. ಸೊ ಒಂದು ಆರಾಮಾಗೆ ಒಂದು ಬಜೆಟ್ರಲ್ಲಿ ನಿಮಗೆ ಎಲ್ಲ ಐಟಮ್ಸು ಟ್ರೈ ಮಾಡಬೇಕು ಇರೋದು, ಒಂದು ಏನು ಹೇಳೋದು, ಹೊಟ್ಟೆ ಸ್ಯಾಟಿಸ್ಫೈ ಆಗಿ ಆರಾಮಾಗಿ ಫುಲ್ ಆಗಬೇಕಂತಂದರೆ ಡೆಫಿನೆಟ್ಲಿ ನೀವು ಅವ್ರ ಹತ್ರ ಸಿಗೋ ಮಿನಿ ಟಿಫನ್ನ ಟ್ರೈ ಮಾಡಿ. ಇಲ್ಲ ನಾನು ಪರ್ಟಿಕ್ಯುಲರಾಗಿ ಒಂದೆರಡು ಐಟಮ್ ಟ್ರೈ ಮಾಡ್ತೀನಿ ಅಂತಂದರೆ ಯು ಕ್ಯಾನ್ ಗೋ ವಿತ್ ಗೀ ಪುಡಿ ತಟ್ಟೆ ಇಡ್ಲಿ. ಬಟ್ ಲೈಟಾಗಿ ನಿಮಗೆ ಹೆವಿ ಅನಿಸ್ಬೋದು, ಬೆಳಗ್ಗೆ ಇಲ್ಲಿ ತಿಂಡಿ ಮಾಡಿ ಹಂಗೆ ಪಕ್ಕದಲ್ಲಿ ಕೆಲ್ಸಕ್ಕೆ ಹೋದರೆ ಹೆವಿ ಅನಿಸುತ್ತಲ್ವಾ, ಅದೇ ಮೇಯ್ನು. ಸೊ ನೆಕ್ಸ್ಟ್ ಬಂದು ನಾವು ದೋಸೆ ಟ್ರೈ ಮಾಡೋಣ. ಬಾಬಾ, ಮೇಲೆ ಕೊಬ್ಬರಿ ಎಲ್ಲ ತುರಿದಾಕಿ ಸಗದಾಗಿ ಸರ್ವ್ ಮಾಡವ್ರೆ. ಬಟ್ ಇದೊಂದು ತಿಂದ್ರೇ ಖಂಡಿತವಾಗ್ಲೂ ನೀವು ಮಧ್ಯಾಹ್ನ ಊಟ ಮಾಡಲ್ಲ. ಸೊ ಬೆಣ್ಣೆ ಸ್ವಲ್ಪ ತಗೊಂಡು, ಓಕೆನಾ, ಅದರೊಟ್ಟಿಗೆ ಈ ಆಲೂಗಡ್ಡೆ ಜಸ್ಟ್ 1 ಬೈಟ್. ಅಬ್ಬಬ್ಬಬ್ಬ, ಮೊದಲನೇ ಬೈಟಿಗೆ ತುಪ್ಪದ ಘಮ ಸಖತ್ತು. ತುಪ್ಪ, ಬೆಣ್ಣೆ, ಈ ಕಡೆ ಆಲೂಗಡ್ಡೆ, ಏಕ್ದಮ್ ಒಂದು ಹೆವಿ ಟಿಫಿನ್ ಇದು. ಬಟ್ ಮಜವಾಗೈತೆ ಮಾತ್ರ. ನೀವೇನು ಟ್ರೈ ಮಾಡಿಲ್ಲ ಅಂತಂದ್ರು ಆ ಮಿನಿ ಟಿಫನು, ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದರೆ, ಓಕೆನಾ, ನಿಮ್ಮ ಕೊಲೀಗ್ಸು ಆ ಥರ ಬಂದರೆ ಮಿನಿ ಟಿಫನು ಅದರ ಒಂದು ಈ ಒಂದು ಓಪನ್ ಬಟ್ರ್ ಮಸಾಲೆ ತಗೊಳ್ಳಿ, ಪಕ್ಕಾ ಪೈಸಾ ವಸೂಲ್ ಡಿಶ್ ಇದು.
ನನಗೆ ಗೊತ್ತಿರೋ ಮಟ್ಟಿಗೆ ಇದಕ್ಕೆ ಈ ಸಾಂಬಾರು ಈ ಚಟ್ನಿ ಇವೆಲ್ಲ ಯಾವುದೂ ಬೇಡ, ಬರೀ ಅದ್ರಲ್ಲಿ ಹಾಕಿರೋ ಪುಡಿನೇ ಸಾಕು ನಿಮಗೆ ಒಂದು ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಪುಡಿ ತುಂಬ ಖಾರ ಇಲ್ಲ, ಮೈಲ್ಡ್ ಆಗೈತೆ. ಸೊ ಡೆಫಿನೆಟ್ಲಿ ಇಫ್ ಯು ವಾಂಟ್ ಟ್ರೈ ಒಂದು ಓಪನ್ ಮಸಾಲೆ ದೋಸೆ ನೀವು ಇಷ್ಟಪಡ್ತೀರ. ಆಲ್ ರೈಟ್ ಅಂತಮ್ಮ. ಸೊ ಫೈನಲ್ ಆಗಿ ಬಂದು ಅವರ ಮ್ಯಾಂಗೋ ಜ್ಯೂಸ್ ಓಕೆನಾ, ಸಾಕತ್ ತಿಕ್ಕಾಗಿದೆ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಲೈಟಾಗಿ ಒಂದು ಸಿಪ್ ಕೊಡಿದೆ. ಸೊ ಮೇಲೆ ಚಿಕ್ಕ ಚಿಕ್ಕ ಬಿಟ್ಸು ಓಕೆನಾ ನೋಡಿ. ಸೊ ಚಿಕ್ಕ ಚಿಕ್ಕ ಬಿಟ್ಸ್ ಆಫ್ ಮ್ಯಾಂಗೋ ಪೀಸಸ್ನ ಹಾಕಿರ್ತಾರೆ, ಮತ್ತು ಸಖತ್ ತಿಕ್ಕಾಗಿತ್ತು ಶೇಕ್ ಮಾತ್ರ. ಆಹಾ. ಸೊ ಆರಾಮಾಗೆ ಸೀಸನು. ಸೊ ಇವ್ರು ಬಂದು ಇದನ್ನು ಸ್ಪೆಷಲಾಗಿ ಮಾಡ್ತಾರೆ, ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಓಕೆನಾ. ಸೊ ಆಲ್ಮೋಸ್ಟು ನಿಮಗೆ ಬೆಳಗ್ಗೆ ಟಿಫಿನಿಂದನೇ ಸಿಗ್ಬಿಡುತ್ತೆ ಇದು. ಸೊ ಬಂದು ಬೇಕಾದ್ರೆ ಇದನ್ನು ಕೇಳಿ, ಅಥವಾ ಮಧ್ಯಾಹ್ನ ನೀವು ಲಂಚ್ ಸಮಯಕ್ಕೆ ಬರ್ತೀರ ಅಂತಂದ್ರೂ ಓಕೆ, ನೋ ಇಶ್ಯೂಸ್. ಅವಾಗ ಬೇಕಾದ್ರೂ ಬಂದು ನೀವು ಆರಾಮಾಗಿ ಕುಡಿಬೋದು. ಬಟ್ ಮಸ್ಟ್ ಟ್ರೈ, ಖಂಡಿತವಾಗ್ಲೂ ಕುಡೀರಿ. ಇದು ಬಿಟ್ಟರೆ ಸ್ಟ್ರಾಬೆರಿನೂ ಐತೆ ಇರೋ ಹತ್ರ. ಸೊ ನಾನು ಆಲ್ಮೋಸ್ಟ್ ಟ್ರೈ ಮಾಡಿರೋಂಥ ಡಿಶಸಲ್ಲಿ ನನಗೆ ಅವರ ಮಿನಿ ಟಿಫನ್ ಭಾಳ ಇಷ್ಟ ಆಯಿತು. ಸೊ ಎಲ್ಲ ಪ್ರೈಸಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಮಿನಿ ಟಿಫನ್ ಮತ್ತು ಅವರ ಎಂಟೈರ್ ಮೆನ್ಯೂ ಬೋರ್ಡ್ ಇದೆಯಲ್ಲ, ಸೊ ಅದನ್ನೇ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನು ಚೆಕ್ಔಟ್ ಮಾಡ್ಕೋಬೋದು ನೀವು. ಸೊ ಕ್ಯಾಮ್ರಾ ಮಾತ್ರ ಸಾಕೋದು ಭಾರ ಐತೆ ಗುರುವೆ. ಇವಾಗ ನನಗೆ ಗೊತ್ತಾಯಿತು, ನಾರ್ಮಲಾಗಿ ನಾವು ಸ್ಟಾರ್ಟಿಂಗಿಂದ ನಾವು ಸಿಂಗಲಾಗಿ ಶೂಟ್ ಮಾಡ್ತೀವಿ, ಬಟ್ ಸಪ್ರೇಟಾಗಿ ಕ್ಯಾಮ್ರಾಮನ್ ಇರ್ತಾರಲ್ಲ, ಸೊ ಆ ಟೈಮಲ್ಲಿ ಏನು ಅನ್ಸಲ್ಲ. ಬಟ್ ನಾವು ನಮ್ಮ ಪಾರ್ಟಿಗೆ ನಾವು ಹೋಗ್ತಾ ಇರ್ತೀವಿ ಟೇಕ್ಸ್ಗಳು, ಬಟ್ ಅದನ್ನ ಅವರು ಭಾರ ತಡೀತಾರಲ್ಲ, ಅದು ಭಾಳ ಕಷ್ಟ. ಅದು ಬ್ಯಾಕ್ ಟು ದಿ ಪಾಯಿಂಟ್. ಸೊ ಖಂಡಿತವಾಗ್ಲೂ ನೀವು ಮಿನಿ ಟಿಫನ್ ಟ್ರೈ ಮಾಡಿ. ಮತ್ತು ಓಪನ್ ಬಟರ್ ಮಸಾಲೆ ಏಕ್ದಮ್ ಹೆವಿ ಆಗಿರುತ್ತೆ, ಬಟ್ ಟೇಸ್ಟ್ ಮಾತ್ರ ಸಾಗದಾಗಿರುತ್ತೆ, ಅದನ್ನ ಆರಾಮಾಗಿ ಬಾರಿಸ್ಬೋದು ಓಕೆನಾ. ಸೊ ದಟ್ಸ್ ಇಟ್ ನಮ್ಮ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾಳೆ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಸೊ ಸುತ್ತಮುತ್ತ ಈ ಕಡೆ ನೀವು ಕೆಲಸ ಮಾಡ್ತಿದ್ರು ಸಹ ಓಕೆ, ಇಲ್ಲಾಂತಂದರೆ ಈ ಕಡೆಯಿಂದ ಪಾಸ್ ಆಗ್ತಿದ್ರೆ, ಸೊ ಬೆಳಗ್ಗೆ ನಮ್ಮ ಮೆಟ್ರೋ ಇದೆಯಲ್ಲ, ಸೊ ಅಲ್ಲಿಂದ ಇಳಿದು ಹಂಗೆ ಒಂದು 100 ಮೀಟ್ರ್ 50 ಮೀಟ್ರ್ ವಾಕ್ ಇರುತ್ತೆ. ಸೊ ಡೈರೆಕ್ಟಾಗಿ ಬಂದು ನೀವು ಟ್ರೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಇರುತ್ತೆ, ಸೊ ಚೆಕ್ಔಟ್ ಮಾಡಿ. ಬಾಯ್ ಫ್ರಮ್ ಶರ್ಕ್.